ಪುಳಿಯೋಗರೆ ಯಾರ ಮನೆಯಲ್ಲಿ ಮಕ್ಕಳಿಗೆ ಇಷ್ಟ ಆಗೋದಿಲ್ಲ ಹೇಳಿ? ಎಲ್ಲರ ಮನೆಯಲ್ಲೂ ಮಕ್ಕಳು ಇಷ್ಟಪಡುವಂಥ ತಿಂಡಿ ಅಂದರೆ ಅದು ಪುಳಿಯೋಗರೆ. ವಾರದಲ್ಲಿ 4 ದಿನ ಕೊಟ್ಟರು ಬೇಡ ಅನ್ನಲ್ಲ. ಸೇಮ್ ನಮ್ಮ ಮನೆಯಲ್ಲೂ ಕೂಡ ಅದೇ ಥರನೇ. ನಾನು ಆಗಾಗ ಮಾಡ್ತಾನೇ ಇರ್ತೀನಿ. ಇದು 1 ಮಂತ್ ಬರುತ್ತೆ ಅಂತ ಮಾಡಿದರೆ 2 ಮಂತ್ ಬರ್ತೈತೆ ಅಂತ ಮಾಡಿದರೆ ಅದು 1 ಮಂತ್ ಕೂಡ ಬರಲ್ಲ. ಅಷ್ಟು ಬೇಗ ಖಾಲಿ ಆಗುತ್ತೆ ನಮ್ಮ ಮನೆಯಲ್ಲಿ ಪುಳಿಯೋಗರೆ. ಅದು ಅಷ್ಟು ರುಚಿಯಾಗಿ ಇರುತ್ತೆ ನಾನು ಮಾಡುವಂಥ ಪುಳಿಯೋಗರೆ. ನಾನು ಮೇಲುಕೋಟೆ ಪುಳಿಯೋಗರೆ ನೋಡ್ಕೊಂಡು ಮಾಡ್ತಾ ಇದ್ದೀನಿ ತುಂಬ ದಿನದಿಂದ. ತುಂಬಾ ಚೆನ್ನಾಗಿ ಬಂದಿದೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ತುಂಬಾ ಖರ್ಚು ಕಡಿಮೆ ಆಗುತ್ತೆ ಸ್ನೇಹಿತರೆ. ತರಕ್ಕೋದ್ರೆ 1/4 kgಗೆ 250ರಿಂದ 300 ರೂಪಾಯಿ ಇದೆ. ಅದೇ 500 ರೂಪಾಯಿ ಖರ್ಚು ಮಾಡಿದರೆ ನೀವು 2 ಮಂತ್ಸ್ ಇಟ್ಕೋಬೋದು. 2 kg ಹತ್ತತ್ರ ಗೊಜ್ಜಾಗುತ್ತೆ. ಗೊಜ್ಜು ರೆಡಿ ಆಗುತ್ತೆ. ತುಂಬಾ ರುಚಿಯಾಗಿರುತ್ತೆ. ಆದರೆ ಮಾರುಕಟ್ಟೆಯಲ್ಲಿ ಕಲಬೆರಕೆ ತೊಗೊಂಬಂದು ತಿನ್ನೋದಕ್ಕಿಂತ ಈ ರೀತಿ ಒಂದು ಅರ್ಧ ಗಂಟೆ ನಾವು ಟೈಮ್ ಸ್ಪೆಂಡ್ ಮಾಡಿಕೊಂಡು ರುಚಿಕರವಾದಂಥ ಆರೋಗ್ಯಕರವಾದಂಥ ಪುಳಿಯೋಗರೆ ಮಾಡೋದು ಹೇಗೆ ಅಂತ ನೋಡೋಣ. ಧನಿಯಾ ಬೀಜ 200 ಗ್ರಾಮ್ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಹುರಿದು ಎತ್ತಿಟ್ಕೊಳ್ಳಿ ಸೈಡಿಗೆ. ಎಳ್ಳು 100 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಅರ್ಧ ಭಾಗನ ಚೆನ್ನಾಗಿ ಫ್ರೈ ಮಾಡಿ ಹುರಿದು ಎತ್ತಿಟ್ಕೊಳ್ಳಿ. ಕಡಲೆ ಬೀಜ ಕೂಡ ಅಷ್ಟೇ 100 ಗ್ರಾಮ್ ಕಡಲೆ ಬೀಜನ ಅರ್ಧ ಭಾಗದಷ್ಟು ಹುರಿದು ಹಾಕ್ಕೊಳ್ದ ಎಲ್ಲ ಒಂದಕ್ಕೆ ಹಾಕ್ಕೊಳ್ಳಿ ಕಾಳುಗಳೆಲ್ಲ. ನಾನು ಕಡಲೆಬೇಳೆನೂ ಅಷ್ಟೇ 100 ಗ್ರಾಮ್ ಕಡಲೆಬೇಳೆ ತೊಗೊಂಡಿದ್ದೀನಿ. ಇದು ಕೂಡ ಅರ್ಧ ಭಾಗದಷ್ಟು ಹುರಿದ್ಬಿಟ್ಟು ಇನ್ನು ಅರ್ಧ ಭಾಗದಷ್ಟು ಹಾಗೆ ಇಟ್ಬಿಡಿ. ಉದ್ದಿನ ಬೇಳೆನೂ ಕೂಡ 100 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಇದನ್ನು ಕೆಂಪುಗಾಗೋ ಥರ ಹುರಿದ್ಬಿಟ್ಟು ಒಂದೇ ಬಟ್ಲಿಗೆ ಹಾಕ್ಕೊಳ್ಳಿ. ಜೀರಿಗೆನ 1-2 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಇದು ಸ್ವಲ್ಪ ಜಾಸ್ತಿ ತೊಗೊಂಡ್ರು ಫ್ಲೇವರ್ ಚೆನ್ನಾಗಿರುತ್ತೆ, ಪರವಾಗಿಲ್ಲ. ಎಲ್ಲ ಒಂದಕ್ಕೆ ಹಾಕಿ ಮೆಂತ್ಯ 1 ಟೇಬಲ್ ಸ್ಪೂನು, ಜೀರಿಗೆ 1 2 ಟೇಬಲ್ ಸ್ಪೂನು, ಕಾಳು ಮೆಣಸು 1-2 ಟೇಬಲ್ ಸ್ಪೂನು, ಗೋಡಂಬಿ ಮತ್ತು ಬಾದಾಮ್ ಕೂಡ ತೊಗೊಂಡಿದ್ದೀನಿ ರುಚಿಗೆ ಟೇಸ್ಟ್ ಕೊಡುತ್ತೆ ಅಂತ. ಎಲ್ಲನೂ ಒಂದರಲ್ಲೇ ಹುರಿದು ಚೆನ್ನಾಗಿ ಒಂದು ಬಟ್ಲಿಗೆ ಹಾಕ್ಕೊಳ್ಳಿ. ಎಲ್ಲನೂ ತರಿಯಾಗಿ ರುಬ್ಬಬೇಕಾಗಿರೋದನ್ನು ಸಪ್ರೇಟ್ ಎತ್ತಿಟ್ಕೊಳ್ಳಿ. ನೈಸಾಗಿ ರುಬ್ಬಬೇಕಾಗಿರೋದನ್ನು ಒಂದು ಕಡೆ ಎತ್ತಿಟ್ಕೊಳ್ಳಿ. ಆದಷ್ಟು ಕರಿಬೇವು ಜಾಸ್ತಿ ತೊಗೊಂಡಿದ್ದೀನಿ. ನೀವು ಕೂಡ ಅಷ್ಟೇ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದನ್ನು ನಾವು ಜಾಸ್ತಿ ತೊಗೊಳ್ಳೋಣ ಕ್ವಾಂಟಿಟಿನ. ಅರ್ಧ ಭಾಗದಷ್ಟು ಚೆನ್ನಾಗಿ ಪುಡಿ ಆಗೋ ತನಕ ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಪೌಡ್ರ್ ಮಾಡ್ಕೊಳ್ಬೇಕು. ಅದಕ್ಕೆ ಹಸಿ ಅಂಶ ಹಿಂಗೋವರೆಗೂ ಕೂಡ ಡ್ರೈ ಆಗಿ ಹುರ್ಕೊಳ್ಳಿ ಕರಿಬೇವು ಮಾತ್ರ. ಈಗ ಲೋ ಫ್ಲೇಮಲ್ಲೇ ಒಣಮೆಣಸಿನ್ಕಾಯಿನೂ ಕೂಡ ಹುರ್ಕೋಬೇಕು. ನಾನು ಇದನ್ನು 200 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಅದರಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿ ಸ್ವಲ್ಪ ಇದೆ, ಖಾರ ಮೆಣಸಿನ್ಕಾಯಿ ಸ್ವಲ್ಪ ಇದೆ. ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ, ಇಲ್ಲಾಂದರೆ ಘಾಟ್ ಆಗಿ ಮನೆಯಲ್ಲೆಲ್ಲ ಸೌಂಡ್ ಆಗೋ ಚಾನ್ಸಸ್ ಇರುತ್ತೆ. ಇದು 200 ಗ್ರಾಮ್ ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಕೂಡ ಅರ್ಧ ಭಾಗದಷ್ಟು ಹುರಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಇದು ಕೂಡ ತರಿಯಾಗಿ ರುಬ್ಕೊಳ್ಳೋದಕ್ಕೆ ಒಂದು ಕಡೆ ಇಟ್ಕೊಳ್ಳಿ. ಇನ್ನು ಅರ್ಧ ಭಾಗ ಉಳಿಸಿ ಅಂತ ಹೇಳಿರೋದನ್ನೆಲ್ಲ ಆಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಅದನ್ನು ಹಾಗೆ ಹೇಳಿದ್ದೀನಿ. ಈಗ ಧನಿಯಾ ಬೀಜನ ಸಪ್ರೇಟ್ ಇಟ್ಟಿದೆ, ಹಾಗಾಗಿ ಇದನ್ನು ನೈಸ್ ಪೌಡ್ರ್ ಮಾಡ್ಕೊಳ್ಳಿ. ಆದಷ್ಟು ಒಣ ಮೆಣಸಿನ್ಕಾಯಿನೂ ಅಷ್ಟೇ ಆದಷ್ಟು ನೈಸ್ ಪೌಡ್ರ್ ಮಾಡ್ಕೊಳ್ಳಿ. ತೊಂದರೆ ಇಲ್ಲ, ತರಿ ಇದ್ರೂ ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ಇನ್ನು ಎಲ್ಲ ಒಂದೇ ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ತರಿಯಾಗಿ ರುಬ್ಕೊಳ್ಳೋ ಅಂಥ ಪದಾರ್ಥಗಳನ್ನೆಲ್ಲ ಒಂದು ಜಾರಿಗೆ ಹಾಕ್ತಾ ಇದ್ದೀನಿ. ಈಗ ಒಂದೇ ರೌಂಡಿಗೆ ಅದು ತರಿ ಆಗುತ್ತೆ, ಹಾಗಾಗಿ ಜಾಸ್ತಿ ಪುಡಿ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಕರಿಬೇವು ಬೆಳ್ಳುಳ್ಳಿ ಕೂಡ ಅಷ್ಟೇ, ಇದು ಕೂಡ ಫ್ಲೇವರ್ ಅಂತೂ ಸಖತ್ತಾಗಿ ಬರುತ್ತೆ. ನೀವು ಯಾವ ರೆಡಿಮೇಡಲ್ಲೂ ಸಿಗೋದಿಲ್ಲ, ಯಾವ ಇದರಲ್ಲೂ ಸಿಗೋದಿಲ್ಲ, ಅಷ್ಟು ರುಚಿ ಇರುತ್ತೆ. ಈಗ ಅರ್ಧ ಲೀಟ್ರ್ ಆಯಿಲ್ ಹಾಕ್ಕೊಳ್ಳಿ ಬಾಣಲಿಗೆ. ಹಾಕಿ ಎಲ್ಲ ಉಳಿಸಿರುವಂಥ ಪದಾರ್ಥಗಳನ್ನು ಕಡಲೆ ಬೀಜ ಆಯಿತು, ಶೇಂಗಾ ಬೀಜ ಎರಡು ಒಂದೇ. ಓಕೆ, ಕಡಲೆಬೇಳೆ, ಉದ್ದಿನ ಬೇಳೆ ಹಾಕ್ಕೊತಾ ಇದ್ದೀನಿ. ಇದನ್ನು ಕ್ರಿಸ್ಪಿಯಾಗಿ ಹುರಿಬೇಕು. ಎಳ್ಳು ಕೂಡ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಕೂಡ ಉಳಿಸಿರೋ ಅಂಥ ಪದಾರ್ಥಗಳೆಲ್ಲದನ್ನು ಹಾಕಿ ನಾನು ಸ್ವಲ್ಪ ಅರ್ಧ ಲೀಟ್ರ್ ಆಯಿಲ್ ಹಾಕ್ಕೋಬೇಕಿತ್ತು. ನಾನು ಆಮೇಲೆ ಹಾಕ್ಕೊಳ್ಳೋಣ, ಇದನ್ನು ಎತ್ತಿಟ್ಕೊಳ್ಳೋಣ ಹುರಿದು ಅಂತ ತೆಗೆದೆ. ಆಮೇಲೆ ನಾನು ಬೇರೆ ಪಾತ್ರೆಯಲ್ಲಿ ಮಾಡೋದ್ರಿಂದ ಇದು ಹಾಗೆ ಹುರಿದು ಅಲ್ಲೇ ಬಿಟ್ಬಿಟ್ಟೆ. ಹಾಗಾಗಿ ಆಯಿಲು ಸ್ವಲ್ಪ ಕಡಿಮೆ ಕಾಣಿಸ್ತಾ ಇದೆ. ಲಾಸ್ಟಿಗೆ ನಾನು ಆಯಿಲ್ ಹಾಕ್ತಾಯಿದ್ದೀನಿ. ಕಸೂರಿ ಮೆಂತೆ ಇತ್ತು ಈ ಸರಿ, ಹಾಗಾಗಿ ಹಾಕ್ತಾಯಿದ್ದೀನಿ. ಇದು ಫಸ್ಟ್ ಟೈಮ್ ಹಾಕ್ತಾಯಿದ್ದೀನಿ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಅರಿಶಿನ ಪುಡಿ ಹಾಕಿ 1-2 ಟೇಬಲ್ ಸ್ಪೂನು. ನಾನು ಮತ್ತೆ ಯಾವುದನ್ನು ಆ್ಯಡ್ ಮಾಡ್ಕೊಳ್ಳೋ ಥರ ಮಾಡಿಲ್ಲ. ಹುಣಸೆ ಹಣ್ಣು ಮಾತ್ರ ನಾನು 200 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಬೆಲ್ಲ 1 ಅಚ್ಚು ಅಷ್ಟು ತೊಗೊಂಡಿದ್ದೀನಿ.
ಇದನ್ನು ಚೆನ್ನಾಗಿ ಹುಳಿನ ತಗೊಂಡು ಈಗ ಕುದಿಯೋದಕ್ಕೆ ಬೇರೆ ಪಾತ್ರೆ ಇಟ್ಕೊಂಡು ಹಾಕ್ಕೊತಾ ಇದ್ದೀನಿ. ಹುಣಸೆ ಹಣ್ಣಲ್ಲಿ ಚೆನ್ನಾಗಿ ನೀರನ್ನು ಅದು ಸಿಪ್ಪೆ ಅಂಶನ ತೆಗಿಬೇಕಾಗುತ್ತೆ. ನಾನು ಸ್ವಲ್ಪ ಅದರಲ್ಲೇ ತೋರಿಸ್ಬಿಟ್ಟಿದ್ದೀನಿ, ಸಾರಿ. ಈಗ ನಾನು 1 ಲೀಟ್ರಷ್ಟು ನೀರು ಹಾಕಿಬಿಟ್ಟು ಚೆನ್ನಾಗಿ ಹುಳಿ ಅಂಶನ ತೆಗಿಬೇಕಿತ್ತು ಮೊದಲೇ. ನಾನು ಡೈರೆಕ್ಟಲ್ಲಿ ವಿಡಿಯೋದಲ್ಲೇ ತೋರಿಸ್ಬಿಟ್ಟೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು. ಸ್ನೇಹಿತರೆ, ಹುಣಸೆ ಹುಳಿಯಲ್ಲಿ ಎಷ್ಟು ನೀರು ಸಿಗುತ್ತೋ ಹುಳಿ ಅಂಶನ ಅಷ್ಟು ತೆಗೀರಿ. ಅದನ್ನು ಬೆಲ್ಲ ಮತ್ತು ಉಪ್ಪು ಹುಣಸೆಹಣ್ಣು ಚೆನ್ನಾಗಿ ಕುದಿಸ್ಕೊಳ್ಳಿ. ಕುದಿದ್ಮೇಲೆ ಈಗ ಪೌಡರ್ ಹಾಕ್ಕೊಳ್ಳಿ. ಪೌಡರ್ನ ಬಿಸಿ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಬೆಲ್ಲ ಆಗಲೇ ಹುಣಸೆಹಣ್ಣು ಚೆನ್ನಾಗಿ ಬೆರ್ತಿರೋದ್ರಿಂದ ಸುವಾಸನೆ ಕೂಡ ಚೆನ್ನಾಗಿ ಬರ್ತಾ ಇದೆ. ಈ ಹುಣಸೆಹಣ್ಣು ಬೆಂದಿರೋದ್ರಿಂದಲೇ ರುಚಿ ಚೆನ್ನಾಗಿ ಕೊಡ್ತಾ ಇರುತ್ತೆ. ಈಗ ಆಯಿಲ್ ಕಮ್ಮಿ ಅನಿಸಿದೆ ನನಗೆ, ಹಾಗಾಗಿ ಮತ್ತೆ ಅರ್ಧ ಲೀಟ್ರ್ ಆಯಿಲ್ ಹಾಕ್ತಾಯಿದ್ದೀನಿ. ಕರ್ದಿರೋಂಥ ಪದಾರ್ಥ ಕೂಡ ಹಾಕಿದ್ದೀನಿ. ತಣ್ಣಗಾಗಕ್ಕೆ ಬಿಡಿ. ತಣ್ಣಗಾದ್ಮೇಲೆ ಒಣಗಿರೋಂಥ ಬಾಕ್ಸಿಗೆ ಸೇವ್ ಮಾಡಿ ಇಟ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ದಿನ ಆದರೂ ಹಾಳಾಗೋದಿಲ್ಲ. ಒಂದು 6 ಮಂತ್ ಕೂಡ ಬಂದೇ ಬರುತ್ತೆ. ನೀವು ಎಷ್ಟು ದಿನ ಆದರೂ ಇಟ್ಕೋಬೋದು, 6 ಮಂತ್ ಅಂತ ಇಲ್ಲ, ಅಷ್ಟು ದಿನವೂ ಕೂಡ ಚೆನ್ನಾಗಿ ರುಚಿಯಾಗಿರುತ್ತೆ. ಈಗ ಪುಳಿಯೋಗರೆ ಮಾಡೋದು ಹೇಗೆ ಅಂತ ನೋಡೋಣ. ಡೈರೆಕ್ಟ್ ಅನ್ನಕ್ಕೆ ಹಾಕ್ಕೋಬೋದು ಹಾಸ್ಟೆಲಲ್ಲಿರುವಂಥ ಮಕ್ಕಳಿಗೆ, ಮನೆಯಲ್ಲಿ ಅರ್ಜೆಂಟಿಗೆ. ಆದರೆ ಮನೇಲಿ ಎಲ್ಲರೂ ಮಕ್ಕಳು ಇಷ್ಟಪಡೋದು ಫಾಸ್ಟ್ ಫುಡ್ಡು, ಹಾಗಾಗಿ ಇದೊಂದು ಒಳ್ಳೆಯ ಫುಡ್ಡು, ಹೆಲ್ದಿ ಫುಡ್ಡು ಅಂತಲೇ ಹೇಳ್ಬೋದು ಪುಳಿಯೋಗರೆ. ಅಷ್ಟು ಪದಾರ್ಥಗಳನ್ನು ಹಾಕಿ ಮಕ್ಕಳಿಗೆ ತಿನ್ನಿಸೋದ್ರಿಂದ ಹೆಲ್ದಿಯಾಗಿರ್ಬೋದು, ರುಚಿಕರವಾಗಿರ್ರಿ, ಆರೋಗ್ಯಕರವಾಗಿರ್ರಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಲೈಕ್ ಮಾಡಿ, ಖಂಡಿತ ಒಂದು ಲೈಕ್ ಮಾಡಿ. ನಿಮ್ಮ ಲೈಕಿಂದ ನಮಗೊಂದು ಸ್ಫೂರ್ತಿ ತುಂಬಿದಂತಾಗುತ್ತೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ತುಂಬ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ. ಕಮೆಂಟ್ ಬಾಕ್ಸಲ್ಲಿ ಖಂಡಿತ ತಿಳಿಸಿ. ಬಾಯ್.